ಭವಾನಿ ಶಂಕರ ದೇವಸ್ಥಾನದ ಬಳಿ ರಸ್ತೆ ನಿರ್ಮಾಣ ವಿವಾದಕ್ಕೆ ಕಾರಣ ಆಗಿದೆ. ಮಹಾನಗರ ಪಾಲಿಕೆಯಿಂದ ಪುಷ್ಕರಣಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಇದೆ. ರಸ್ತೆ ತೆರವಿಗೆ ಆಗಸ್ಟ್ 22ರ ಗಡುವನ್ನ ಹಿಂದೂ ಸಂಘಟನೆಗಳು ನೀಡಿದ್ವು. ಇದುವರೆಗೂ ರಸ್ತೆ ತೆರವು ಮಾಡದ ಪಾಲಿಕೆಯ ವಿರುದ್ಧ ಬೃಹತ್ ಹೋರಾಟ, ಪ್ರತಿಭಟನೆಯ ಹಿನ್ನೆಲೆ ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ ಪೊಲೀಸ್ ಸರ್ಪಗಾವಲಿದೆ. ನಿಷೇಧಿತ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿರೋದಕ್ಕೆ ಆಕ್ರೋಶ ವ್ಯಕ್ತವಾಗಿರೋದು. ಪ್ರತಿಭಟನೆ ನಡೆಸದಂತೆ, ಘೋಷಣೆ ಕೂಗದಂತೆ ನಿಷೇಧ ಇದೆ. ನಿಷೇಧಿತ ಪ್ರದೇಶದಲ್ಲೇ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿರೋದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಪ್ರತಿಭಟನೆ ಹಿನ್ನೆಲೆ ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಹಳೆ ಹುಬ್ಬಳ್ಳಿಯ ಆಸಾರ ಹೊಂಡದಲ್ಲಿ ನಿರ್ಮಿಸಿರುವಂತಹ ರಸ್ತೆ ಕಾನೂನು ಬಾಹಿರ, ಕೂಡಲೇ ರಸ್ತೆಯನ್ನ ತೆರವು ಮಾಡಬೇಕು ಅಂತ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡುತ್ತಿದ್ದಾವೆ. ಹುಬ್ಬಳ್ಳಿಯ ಭವಾನಿ ಶಂಕರ ದೇವಸ್ಥಾನದ ಬಳಿ ರಸ್ತೆ ನಿರ್ಮಾಣ ವಿವಾದಕ್ಕೆ ಕಾರಣ ಆಗಿದೆ. ಪುಷ್ಕರಣಿಯ ಜಾಗದಲ್ಲೇ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಆರೋಪ ಇರೋದು. ಆಗಸ್ಟ್ 22 ಗಡುವನ್ನ ಹಿಂದೂ ಸಂಘಟನೆಗಳು ನೀಡಿದ್ವು. ಅಷ್ಟರೊಳಗಡೆ ರಸ್ತೆ ತೆರವು ಮಾಡಬೇಕು ಅಂತ. ಆದರೆ ಇಲ್ಲಿ ತನಕ ರಸ್ತೆ ತೆರವು ಮಾಡಿಲ್ಲ ಪಾಲಿಕೆ. ಈಗ ಪಾಲಿಕೆ ವಿರುದ್ಧ ಬೃಹತ್ ಹೋರಾಟ ಶುರುವಾಗಿದೆ. ಪ್ರತಿಭಟನೆ ಹಿನ್ನೆಲೆ ಪೊಲೀಸ್ ಸರ್ಪಗಾವಲಿದೆ ಸ್ಥಳದಲ್ಲಿ. ನಿಷೇಧಾಜ್ಞೆ ಜಾರಿಯಾಗಿದೆ. ಪ್ರತಿಭಟನೆ ನಡೆಸಬಾರದು, ಘೋಷಣೆ ಕೂಗಬಾರದು ಅನ್ನೋ ನಿಷೇಧ ಇದೆ. ನಿಷೇಧಿತ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿರೋದಕ್ಕೆ ಆಕ್ರೋಶ ವ್ಯಕ್ತವಾಗಿರೋದು. ಪೊಲೀಸ್ ಸರ್ಪಗಾವಲು ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪಾಲಿಕೆ ನಿರ್ಮಿಸಿರುವಂತಹ ರಸ್ತೆಯ ಕೆಳಗಡೆನೆ ಪುಷ್ಕರಣಿ ಇದೆ. ಪುರಾತತ್ವ ಇಲಾಖೆಯ ನಿಯಮದ ಅನ್ವಯ ನೋಡಿದ್ರು 100 ಮೀಟರ್ ನಿಷೇಧಿತ ಪ್ರದೇಶವಾಗತ್ತೆ. ಅಲ್ಲೇ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅದನ್ನ ತೆರವು ಮಾಡಬೇಕು ಅಂತ ಹಿಂದೂ ಸಂಘಟನೆಗಳು ಹೇಳ್ತಾ ಇರೋದು. ಈ ನಿಷೇಧಿತ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಆಗಲಿ, ರಿಪೇರಿ ಆಗಲಿ, ಇಂಥ ಯಾವ ಚಟುವಟಿಕೆ ಕೂಡ ನಡೆಸೋ ಹಾಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಈಗ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿದ್ದಾವೆ ಆ ರಸ್ತೆಯನ್ನ ತೆರವು ಮಾಡಬೇಕು ಅಂತ. ಆಗಸ್ಟ್ 22 ಡೆಡ್ಲೈನ್ ಕೊಟ್ಟಿದ್ದಾರೆ. ಆದರೆ ಯಾವುದೇ ಕ್ಷಣದಲ್ಲಿ ಪರಿಸ್ಥಿತಿ ಉಲ್ಬಣ ಆಗ್ಬಹುದು ಅಂತ ಸಾಕಷ್ಟು ಪೊಲೀಸ್ ಭದ್ರತೆ ಕೂಡ ಹಾಕಲಾಗಿದೆ. ಸದ್ಯಕ್ಕೆ ಹಿಂದೂ ಸಂಘಟನೆಗಳು ಹೇಳ್ತಾ ಇರೋದೇನು? ಪೊಲೀಸರು ಯಾವ ರೀತಿ ಅಲ್ಲಿ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಿಷೇಧಾಜ್ಞೆ ಜಾರಿಯಾಗಿದೆ. ಈಗ ಅಲ್ಲಿ ಪ್ರತಿಭಟನೆ ನಡೆಸಬಾರದು, ಘೋಷಣೆ ಕೂಗಬಾರದು ಅನ್ನೋ ನಿಷೇಧ ಇದೆ. ಆದರೆ ಒಂದು ಡೆಡ್ಲೈನ್ ಅನ್ನ ಹಿಂದೂ ಸಂಘಟನೆಗಳು ಕೊಟ್ಟಿದ್ರು. ರಸ್ತೆ ತೆರವು ಮಾಡಬೇಕು ಆಗಸ್ಟ್ 22ರ ಒಳಗೆ ಅಂತ. ಇಲ್ಲಿ ತನಕ ರಸ್ತೆ ಅಂತೂ ತೆರವು ಮಾಡಿಲ್ಲ ಪಾಲಿಕೆ. ಹಾಗಾಗಿ ಬೃಹತ್ ಹೋರಾಟ ನಡೆಸೋದಕ್ಕೆ ಹಿಂದೂ ಸಂಘಟನೆಗಳು ಮುಂದಾಗಿದೆ. ಇವತ್ತೇ ಆ ಡೆಡ್ಲೈನ್ ಮುಗಿಯುತ್ತೆ. ಆದರೆ ರಸ್ತೆ ತೆರವು ಮಾಡೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೋರಾಟ, ಪ್ರತಿಭಟನೆಗಳು ಜೋರಾಗದಂತೆ ತಡೆಯೋದಕ್ಕೆ ಪೊಲೀಸರಂತೂ ತಯಾರಿ ನಡೆಸಿದ್ದಾರೆ. ನಿಷೇಧಿತ ಪ್ರದೇಶ ಇದು. ಈ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ನಿಷೇಧಿತ ಪ್ರದೇಶದಲ್ಲೇ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ, ಅದನ್ನ ತೆರವು ಮಾಡಬೇಕು ಅಂತ. ಮಹಾನಗರ ಪಾಲಿಕೆಯಿಂದಲೇ ಕಾನೂನು ಬಾಹಿರ ಕೃತ್ಯ ನಡೆದಿದೆ. ಈ ರಸ್ತೆಯನ್ನ ಕೂಡಲೇ ತೆರವು ಮಾಡಬೇಕು ಅಂತ ಹಿಂದೂ ಸಂಘಟನೆಯವರು ಹೇಳ್ತಿದ್ದಾರೆ. ರಸ್ತೆ ತೆರವು ಮಾಡಿಲ್ಲ, ಪಾಲಿಕೆ ವಿರುದ್ಧ ಬೃಹತ್ ಹೋರಾಟ ನಡೆಯೋದಿದೆ. ಯಾಕಂದ್ರೆ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ. ಪುಷ್ಕರಣಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ. ಗುರುರಾಜ್ ಹೂಗಾರ್ ಇದ್ದಾರೆ ಸಂಪರ್ಕದಲ್ಲಿ, ನಮ್ಮ ಪ್ರತಿನಿಧಿ. ಗುರುರಾಜ್, ಈಗ ಹಿಂದೂ ಸಂಘಟನೆಗಳು ಹೇಳ್ತಾ ಇರೋದು ಪುಷ್ಕರಣಿ ಜಾಗ ಅದು, ಅಲ್ಲಿ ರಸ್ತೆ ನಿರ್ಮಾಣ ಮಾಡಿದಿರಿ, ಕೂಡಲೇ ತೆರವು ಮಾಡಿ ಅಂತ. ಆದ್ರೆ ಸದ್ಯಕ್ಕೆ ನೋಡ್ತಾ ಇದ್ರೆ ಪಾಲಿಕೆ ರಸ್ತೆ ತೆರವು ಮಾಡೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಹೋರಾಟ ಆದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಂತೂ ನಿಯೋಜನೆ ಆಗಿದೆ. ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಏನಿದೆ? ಇದು ಹುಬ್ಬಳ್ಳಿಯ ಐತಿಹಾಸಿಕ ಭವಾನಿ ಶಂಕರ ದೇವಸ್ಥಾನ. ಇದು ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದಂತ ದೇವಸ್ಥಾನ. ಈ ದೇವಸ್ಥಾನ ಸುತ್ತಮುತ್ತಲು ಬಹುತೇಕ ಸುಮಾರು
3,000-4,000 ಚದುರ ಅಡಿಯಷ್ಟು ಜಾಗ ಒತ್ತುವರಿಯಾಗಿದೆ ಅಂತ ಹೇಳಿ ಈ ಹಿಂದೆ ಕೂಡ ಸಾಕಷ್ಟು ದೂರುಗಳಿತ್ತು. ಆದ್ರೆ ಇತ್ತೀಚೆಗೆ ಅಲ್ಲಿ ಆಸಾರಹೊಂಡ ಅನ್ನುವಂತ ಒಂದು ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸಲಿಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸುಮಾರು 25 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಅಲ್ಲಿ ಒಂದು ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದು ರಸ್ತೆ ನಿರ್ಮಾಣ ಮಾಡಿದೆ ವಿವಾದಕ್ಕೆ ಕಾರಣ. ಯಾಕಂತ ಹೇಳಿದ್ರೆ ದೇವಸ್ಥಾನದ ಪುಷ್ಕರಣಿಯ ಜಾಗ ಏನಿತ್ತು ಆ ಪುಷ್ಕರಣಿಯನ್ನ ಮುಚ್ಚಿ ರಸ್ತೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಹಿಂದೂ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಕಾರಣ ಏನಂತ ಹೇಳಿದ್ರೆ ಈ ಹಿಂದೆ ಇದ್ದಂತ ರೆವಿನ್ಯೂ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ ಇಲ್ಲಿ ಪುಷ್ಕರಣಿ ಇದು ಆ ದೇವಸ್ಥಾನಕ್ಕೆ ಸೇರಿದಂತ ಜಾಗ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಈ ಯಾವುದೇ ಕಾರಣಕ್ಕೂ ಇಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಬೇಡ ಅನ್ನುವಂಥದ್ದು. ಆದ್ರೆ ಅಲ್ಲಿರುವಂತ ಕಾಂಗ್ರೆಸ್ ಕಾರ್ಪೊರೇಟರ್ ಆ ರಸ್ತೆಯನ್ನ ನಿರ್ಮಾಣ ಮಾಡಿಸ್ಲಿಕ್ಕೆ ಮುತುವರ್ಜಿ ವಹಿಸಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ರಸ್ತೆಯನ್ನ ತೆರವು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಇದರಿಂದಾಗಿ ವಿವಾದಕ್ಕೆ ಕಾರಣವಾಗಿದೆ. ಹಿಂದೂ ಸಂಘಟನೆಗಳು ದೇವಸ್ಥಾನ ರಕ್ಷಣಾ ಸಮಿತಿಯನ್ನ ರಚಿಸಿಕೊಂಡು ಇವತ್ತು ಪ್ರತಿಭಟನೆಗೆ ಇಳಿದಿದ್ದಾರೆ. ಈಗಾಗಲೇ 3 ಬಾರಿ ಗಡುವನ್ನು ಕೂಡ ಹಿಂದೂ ಸಂಘಟನೆಗಳು ನೀಡಿದ್ದು. ಮಹಾನಗರ ಪಾಲಿಕೆಯಲ್ಲಿ ನಡೆದ ಸಭೆ ಕೂಡ ವಿಫಲವಾಯಿತು. ಅದಾದ ನಂತರ ಅವ್ರು ಹೇಳಿದ್ರು 22ನೇ ತಾರೀಕಿನೊಳಗೆ ನೀವೇನಾದ್ರೂ ರಸ್ತೆನ ತೆರವು ಮಾಡದೆ ಹೋದ್ರೆ ನಾವೇ ಸ್ವತಃ ಹಿಡಿದು ಆ ರಸ್ತೆನ ಡೆಮಾಲಿಷ್ ಮಾಡ್ತೇವೆ ಅನ್ನುವಂತ ಎಚ್ಚರಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ. ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರತಿಭಟನೆಯನ್ನ ತಡೆಯುವಂತ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮೂಲಕ ಸರ್ಕಾರ ಅಂದ್ರೆ ಪ್ರತಿಭಟನಾಕಾರರನ್ನು ತಡೆಯುವಂತ ಪ್ರಯತ್ನ ಮಾಡಿದೆ. ಆದ್ರೂ ಕೂಡ ಈಗಾಗಲೇ ಹಿಂದೂ ಪರ ಸಂಘಟನೆಗಳು 10 ಗಂಟೆಗೆ ಏನಂತ ಹೇಳಿದ್ರೆ ಚನ್ನಪೇಟೆಯಿಂದ ದೇವಸ್ಥಾನದವರೆಗೆ ಒಂದು ಬೃಹತ್ ಮೆರವಣಿಗೆ ಜಾಥವನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ರಸ್ತೆ ತೆರವು ಮಾಡೇ ಮಾಡ್ತೀವಿ ಅನ್ನುವಂತ ಪಟ್ಟನ್ನ ಹಿಡಿದ ಹಿನ್ನೆಲೆಯಲ್ಲಿ ಹಳೆ ಹುಬ್ಳಿ ಪ್ರದೇಶದಲ್ಲಿ ಒಂದ್ ರೀತಿ ಭಯದ ವಾತಾವರಣ, ಒಂದ್ ರೀತಿ ಆತಂಕದ ವಾತಾವರಣ ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಪೊಲೀಸ್ ಕಮಿಷನರ್ 1,500 ಜನ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಖುದ್ದಾಗಿ ಹಳೆ ಹುಬ್ಳಿ ಪ್ರದೇಶದಲ್ಲಿ ಇಂಡಿ ಪಂಪರ್ ಸರ್ಕಲ್ ಆಗಿರ್ಬೋದು, ದೇವಸ್ಥಾನ ಸುತ್ತಮುತ್ತಲಾಗಿರ್ಬೋದು, ಆಸಾರಹೊಂಡ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರು ಬರಬಾರ್ದು ಅಂತ ಹೇಳಿ ಬ್ಯಾರಿಕೇಡ್ಗಳನ್ನ ಹಾಕಿ ತಡೆಯುವಂತ ಒಂದು ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.